ಸಿದ್ದಾಪುರದ ಸುಚಿತ್ರಾ ಪ್ರಕರಣದಲ್ಲಿ ದಿನಕ್ಕೊಂದು ಹೊಸ ಸುದ್ದಿ ಹೊರಬೀಳ್ತಿವೆ. ಇನ್ಸ್ಟಾಗ್ರಾಂನಲ್ಲಿ ಕಿಲಕಿಲ ಅಂತಿದ್ದವಳ ಅಸಲಿ ಪುರಾಣ ಈಗ ಬಿಚ್ಚಿಕೊಳ್ಳೋಕೆ ಶುರುವಾಗಿದೆ. ಈ ಮಧ್ಯೆ ಇಬ್ಬರು ಪೊಲೀಸರ ಎತ್ತಂಗಡಿಯೂ ಆಗಿದೆ. ಸಿದ್ದಾಪುರದ ಸುಂಟರಗಾಳಿ ಅದ್ಯಾವ ಘಳಿಗೆಯಲ್ಲಿ ಈ ರೀಲ್ಸ್ ಮಾಡಿದ್ಲೋ ಏನೋ. ಈ ರೀಲ್ಸ್ನಲ್ಲಿರೋ ಒಂದೊಂದು ಪದವು ಈಕೆ ಬದುಕಿಗೆ ಸರಿಯಾಗಿ ಸೂಟ್ ಆಗ್ತಿದೆ. ಯಾರ ಕಣ್ಣಿಗೆ ಬೇಕಾದರೂ ಮಣ್ಣು ಎರಚಬಹುದು, ಆದರೆ ಆ ದೇವರ ಕಣ್ಣಿಗೆ ಮಣ್ಣೆರಚೋಕೆ ಯಾವನಿಂದಲೂ ಸಾಧ್ಯವಿಲ್ಲ. ಅವನು ಏನಾದರೂ ಚಡಿಯೇಟು ಕೊಟ್ಟ ಅಂದ್ರೆ ಕಣ್ಣಿಗೂ ಕಾಣಲ್ಲ, ಶಬ್ದಾನೂ ಕೇಳಲ್ಲ ಅಂತ ರೀಲ್ಸ್ ಮಾಡಿಕೊಂಡು ಬಿಲ್ಡಪ್ ಕೊಟ್ಟಿದ್ಲು. ಆದ್ರೀಗ ಇವಳ ಬದುಕೆ ಮೂರಾಬಟ್ಟೆಯಾಗಿದೆ. ಭಗವಂತ ಕೊಟ್ಟ ಒಂದೇ ಒಂದು ಚಡಿಯೇಟಿಗೆ ಆಂಟಿಯ ಶಬ್ದಾನೂ ಇಲ್ಲ, ಕಣ್ಣಿಗೂ ಕಾಣ್ತಿಲ್ಲ. ಚಡ್ಡಿ ಹಾಕೊಂಡು ಚಿಣಿಮಿಣಿ ಚಿಟ್ಟಿಯಂಗೆ ಹಾರಾಡ್ತಾ ಇದ್ದವಳು ಈಗ ಒಂದೇ ಕಣ್ಣಲ್ಲಿ ಗುಳೋ ಅಂತಿದ್ದಾಳೆ. ಸೋಷಿಯಲ್ ಮೀಡಿಯಾ ಚಿಟ್ಟೆ, ಬಲೆಗೆ ಬಿದ್ರೆ ಮೂರಾ ಬಟ್ಟೆ. ಆಂಟಿ ಸಂಘದಲ್ಲಿದ್ದವರಿಗೆ ಶಾಕ್, ಪಡ್ಡೆಗಳ ನಂಬರ್ ಸ್ವಿಚ್ ಆಫ್. ಇದು ಹೇಳಿ ಕೇಳಿ ಆಂಟಿಯರ ಜಮಾನ. ಈ ಸೋಷಿಯಲ್ ಮೀಡಿಯಾ ಅನ್ನೋ ಯುಗದಲ್ಲಿ ಆಂಟಿಯರದ್ದೇ ಕಾರ್ಬಾರು. ರೀಲ್ಸ್ನಲ್ಲೂ ಇವರೇ, ಶಾರ್ಟ್ಸ್ನಲ್ಲೂ ಇವರೇ, ಫೇಸ್ಬುಕ್ ಇನ್ಸ್ಟಾಗ್ರಾಂನಲ್ಲೂ ಇವರದ್ದೇ ಕಾರ್ಬಾರ್. ಅದರಲ್ಲೂ ಈ ಸುಪನಾತಿ ಸುಚಿತ್ರಾಳಂತವರು ಗಲ್ಲಿ ಗಲ್ಲಿಯಲ್ಲಿ ಹುಟ್ಕೊಂಡವ್ರೆ. ಸೋಷಿಯಲ್ ಮೀಡಿಯಾವನ್ನೇ ಅಡ್ಡ ಮಾಡಿಕೊಂಡವರು ಪಡ್ಡೆಗಳ ಪಾಲಿನ ಪತಂಗವಾಗಿ ಹಾರಾಡುತ್ತಿದ್ದಾರೆ. ಮೈ ಕೈ ಕಾಣುವಂತೆ ಬಟ್ಟೆ ಹಾಕೊಳ್ಳೋದು, ಕಿಕ್ ಏರಿಸೋ ನೋಟದಲ್ಲೇ ವಿಡಿಯೋ ಮಾಡೋದು. ಈ ತಳುಕು ಬಳುಕಿನ ವಿಡಿಯೋ ಪಡ್ಡೆಗಳ ಕಣ್ಣಿಗೆ ಬಿದ್ದರೆ ಇದನ್ನೇ ಪಂಚಾಮೃತ ಅಂದ್ಕೊಳ್ತಾರೆ. ಲೈಕು ಕಮೆಂಟು ಅಂತ ಅಟ್ಟದ ಮೇಲೆ ಕೂರಿಸ್ತಾರೆ. ಈಕೆ ಕೂಡ ಇದೇ ಸೋಷಿಯಲ್ ಮೀಡಿಯಾ ಕೂಸು. ಕಮಲಾಕರ ಭಟ್ಟರ ಸಂಘ ಬೆಳೆಯೋದಕ್ಕೂ ಮೊದಲೇ ಸಿಕ್ಕಾಪಟ್ಟೆ ಫೇಮಸ್ ಅಂತೆ. ಗಂಡ ಬೆಂಗಳೂರಲ್ಲಿದ್ರೆ ಹೆಂಡತಿ ಸೋಷಿಯಲ್ ಮೀಡಿಯಾದಲ್ಲಿ ಝಗಮಗಿಸ್ತಾ ಇದ್ಲು. ಹುಡುಗರ ಪರಿಚಯ ಮಾಡಿಕೊಂಡು ಕಿಲ ಕಿಲ ಅಂತ ಕುಣಿದಾಡ್ತಾ ಇದ್ದಳಂತೆ. ಇದನ್ನೆಲ್ಲ ನೋಡಿ ನೋಡಿ ಗಂಡನೇ ಸಾಕಾಗಿ ಹೋಗಿದ್ದಂತೆ. ಯಾವಾಗ ಆಂಟಿ ಅಂದರ್ ಆದ್ಲೋ, ಆಂಟಿ ಸಂಘದಲ್ಲಿದ್ದ ಹುಡುಗರ ಬುಡ ಒದ್ದೆಯಾಗಿದೆ. ಸುಚಿತ್ರಾ ಸಂಪರ್ಕದಲ್ಲಿದ್ದವರು ನಾಟ್ ರೀಚಬಲ್ ಆಗಿದ್ದಾರೆ. 2 ವರ್ಷ ಚೆನ್ನಾಗಿತ್ತು ಸಂಸಾರ. ಆಮೇಲೆ ಒಂದು ಮೊಬೈಲ್ ತಗೊಂಡು ಫೇಸ್ಬುಕ್ಕಲ್ಲಿ ಎಲ್ಲ ಹುಡುಗರು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಮಾಡಕ್ಕೆ ಶುರು ಮಾಡಿದ್ರು. ತಿರ್ಗಾ ನನ್ಗೆ ಅದು ಯಾಕೋ ಕಾಣಿಸ್ತು, ನನಗೆ ಚೆನ್ನಾಗಿ ಕಾಣ್ತಾ ಇಲ್ಲ. ಈ ಸುಚಿತ್ರಾ ಅಂತಿಂತವಳಲ್ಲ ಬಿಡಿ, ಪ್ರಾಯದ ಹುಡುಗರ ಪಾಲಿನ ಪಂಚಾಮೃತ ಇವಳು. ಹೀಗಾಗಿಯೇ ಸುಚಿತ್ರಾಳ ಜನ್ಮ ಜಾಲಾಡ್ತಿರೋ ಪೊಲೀಸರು ಆಂಟಿಯ ಮೊಬೈಲ್ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಕೆಲ ಯುವಕರೊಂದಿಗೆ ನಿರಂತರ ಸಂಪರ್ಕದಲ್ಲಿರೋದು ಬೆಳಕಿಗೆ ಬಂದಿದೆಯಂತೆ. ಯಾವಾಗ ಆಂಟಿ ಅಂದರಾದ್ಲೋ ಸಂಪರ್ಕದಲ್ಲಿದ್ದವರೆಲ್ಲ ಬಿಲ ಸೇರ್ಕೊಂಡಿದ್ದಾರೆ. ಕೆಲವರು ತಮ್ಮ ಇನ್ಸ್ಟಾಗ್ರಾಂ ಖಾತೆಯನ್ನೇ ಡಿಲೀಟ್ ಮಾಡಿದ್ರೆ, ಇನ್ನೂ ಕೆಲವರು ತಮ್ಮ ಮೊಬೈಲ್ಗಳನ್ನೇ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಯಾರಿಗಾದ್ರೂ ಉಂಡೆನಾಮ ಉಜ್ಜಿದ್ಲಾ ಅನ್ನೋ ಅನುಮಾನವೂ ಎದ್ದಿದೆ. ಹೀಗಾಗಿಯೇ ಯಾರಿಗಾದ್ರೂ ಮೋಸ ಆಗಿದ್ರೆ ದೂರು ಕೊಡಬಹುದು ಅಂತ ಉತ್ತರ ಕನ್ನಡ ಜಿಲ್ಲೆಯ ಎಸ್ಪಿ ದೀಪನ್ ಮಾಹಿತಿ ಕೊಟ್ಟಿದ್ದಾರೆ. ಇವಾಗ ಸದ್ಯಕ್ಕೆ ಯಾರು ಆ ತರದ ಕಂಪ್ಲೇಂಟ್ ಬಂದಿಲ್ಲ. ನಮಗೆ ಯಾರಾದ್ರೂ ಕಂಪ್ಲೇಂಟ್ ನೀಡಿದ್ರಲ್ಲಿ ನಾವು ಸೂಕ್ತ ಅದಕ್ಕೆ ಕ್ರಮ ತಗೊಳ್ತೀವಿ. ಅದ್ರ ಬಗ್ಗೆ ಕಂಪ್ಲೇಂಟ್ FIR ಮಾಡ್ತೀವಿ. ನಾವು ಯಾರಾದ್ರೂ ಕಂಪ್ಲೇಂಟ್ ಬಂದ್ರೆ ನಾವು ಮಾಡ್ತೀವಿ. ಅದ್ರ ಬಗ್ಗೆ ಮಾಡಿ ತನಿಖೆ ಮಾಡಿ ಅದನ್ನ. ಕರ್ತವ್ಯ ಲೋಪ ಆರೋಪ, ಪೊಲೀಸರ ಎತ್ತಂಗಡಿ. ವಸಂತ ನಾಯ್ಕ್ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಕರ್ತವ್ಯ ಲೋಪ ಎಸಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಯಾಕಂದ್ರೆ ಕೊಲೆಯಾದ ದಿನವೇ ಸುಚಿತ್ರಾ ಗಂಡ ಮಹೇಶ್ ನಾಯ್ಕ್ ಹಾಗೂ ಮಗಳು ಕಮಲಾಕರ ಭಟ್ನಿಂದ ಆಗ್ತಿದ್ದ ಕಿರುಕುಳದ ಬಗ್ಗೆ ದೂರು ಕೊಟ್ಟಿದ್ರು. ಆದರೆ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಅವತ್ತು ರಾತ್ರಿಗೆ ಮನೆಗೆ ನುಗ್ಗಿದ್ದ ಸುಚಿತ್ರಾ ಗ್ಯಾಂಗ್ ಅಮಾಯಕನ ಹೆಣ ಉರುಳಿಸಿದ್ರು. ಪೊಲೀಸರ ನಿರ್ಲಕ್ಷ್ಯದಿಂದಲೇ ಇಷ್ಟೆಲ್ಲ ಆಗಿದ್ದು ಅನ್ನೋ ಆರೋಪ ಕೇಳಿಬಂದಿತ್ತು. ಇದರಿಂದ ಎಚ್ಚೆತ್ತ ಎಸ್ಪಿ ದೀಪನ್ ASI ಗಣಪತಿ ಹಾಗೂ ಪೇದೆ ಚಂದ್ರಶೇಖರ್ನನ್ನ ಎತ್ತಂಗಡಿ ಮಾಡಿದ್ದಾರೆ. ಆ ಟೈಮಲ್ಲಿ ಯಾರು ಸ್ಟೇಷನ್ ಅಲ್ಲಿ ಅಟೆಂಡ್ ಮಾಡ್ತಾ ಇದ್ರು ಅವ್ರಿಗೆ ನಾವು ಎನ್ಕ್ವೈರಿ ಉದ್ದೇಶ ಫೇರ್ ಆಗಿ ಆಗ್ಬೇಕು ಅನ್ನೋದು ಕಾರಣಕ್ಕೆ ನಾವು ಇವಾಗಲೇ ಅವ್ರಿಗೆ ನಾವು OOD ಮಾಡಿದ್ವಿ. ಅದು ಅವತ್ತಿನ ದಿವಸ ಸ್ಟೇಷನ್ ಅಲ್ಲಿ ಯಾರಿದ್ರು ಅಟೆಂಡ್ ಮಾಡ್ತಾ ಇದ್ರು SHO ಡೆಸ್ಕ್ ಅಲ್ಲಿ ಅವ್ರನ್ನ. ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರೋ ಕಮಲಾಕರ್ ಭಟ್ರು ಸಾಮಾನ್ಯದವರಲ್ಲ. ಸಣ್ಣ ಪುಟ್ಟ ಜ್ಯೋತಿಷಿಯೂ ಅಲ್ಲ. ಕೋಟಿ ಕೋಟಿ ಕುಳ. ಶಿವಮೊಗ್ಗ ತಾಲೂಕಿನ ಮುದುವಾಲ ಗ್ರಾಮದಲ್ಲಿ 5 ವರ್ಷದ ಹಿಂದೆ 10 ಎಕರೆ ಜಮೀನು ಖರೀದಿ ಮಾಡಿದ್ರು. ಅವತ್ತಿಗೆ 3.5 ಕೋಟಿ ಕೊಟ್ಟು ಜಮೀನು ಖರೀದಿಸಿದ್ರು. ಆದ್ರಿವತ್ತು ಈ ಜಾಗದ ಬೆಲೆ 6 ಕೋಟಿ ದಾಟಿದೆಯಂತೆ. ಇದೇ ಜಾಗದಲ್ಲಿ ಗೋಶಾಲೆ, ಮಠ ಮತ್ತು ದೇವಸ್ಥಾನ ಮಾಡುವುದಾಗಿ ಜಮೀನು ಖರೀದಿಸಿದ್ರು. ಒಂದಿಷ್ಟು ದಿನ ಗೋಶಾಲೆಯನ್ನು ನಡೆಸಿದ್ರು. ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ, ಎಲ್ಲವೂ ಬಂದಾಗಿ ಹೋಗಿತ್ತು. ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಹಾಗೆ ಆಂಟಿ ಸಹವಾಸದಿಂದ ಭಟ್ರು ಜೈಲು ಸೇರಿದ್ದಾರೆ. ಒಟ್ನಲ್ಲಿ ಗಂಡನಿಗೆ ಗೋಲಿ ಹೊಡೆದು ಪ್ರಾಯದ ಹುಡುಗರ ಜೊತೆ ಪೋಲಿ ಆಟ ಆಡ್ತಿದ್ದವಳು ಈಗ ವಿಲವಿಲ ಒದ್ದಾಡ್ತಿದ್ದಾಳೆ. ಕಾರವಾರದಿಂದ ದರ್ಶನ್ ನಾಯಕ್ ಜೊತೆ ವಿನಯ್ ಪುರುದಾಳು, ನ್ಯೂಸ್ 18 ಶಿವಮೊಗ್ಗ.
ಆ ಮೂವರು ಪತ್ರಕರ್ತರ ಸೋಗಿನಲ್ಲಿ ಮಾಡಬಾರದ ಕೆಲಸ ಮಾಡಿದ್ದಾರೆ. ಮಹಿಳಾ ಅಧಿಕಾರಿಯ ಮನೆಯಲ್ಲಿ ರಹಸ್ಯ ಕ್ಯಾಮೆರಾ ಇಟ್ಟು ಖಾಸಗಿ ಕ್ಷಣವನ್ನ ಸೆರೆ ಹಿಡಿದಿದ್ದಾರೆ. ನಂತರ 50 ಲಕ್ಷ ಕೊಡಿ ಅಂತ ಜೀವ ಹಿಂಡಿದ್ದಾರೆ. ಅವ್ರದ್ದು ಕೆಲವು ಪ್ರೈವೇಟ್ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಿ 50 ಲಕ್ಷ ಹಣ. ಮಹಿಳಾ ಅಧಿಕಾರಿಯ ಬೆಡ್ರೂಮ್ನಲ್ಲಿ ರಹಸ್ಯ ಕಣ್ಣು, ಬಲ್ಬ್ ಹೋಲ್ಡರ್ನಲ್ಲಿ ಕ್ಯಾಮರಾ, ಪೆಟ್ಟು ಖಾಕಿ ಕೋಳ, ಮೈ ಮುರಿದು ದುಡಿಯಲ್ಲ, ನಯಾ ಪೈಸೆ ಕೆಲಸ ಮಾಡಲ್ಲ, ಮನೆ ಮಕ್ಕಳ ಬಗ್ಗೆ ಅಂತೂ ಚಿಂತೆಗಿಲ್ಲ, ಕಂಡೋರ ಕಾತಿನ ಮೇಲೆ ಕಣ್ಣಾಕೋ ಕದೀಮರು, ಹೆಣ್ಣು ಮಕ್ಕಳ ಬದುಕಲ್ದೆ ಚಲ್ಲಾಟ ಆಡ್ತಿದ್ರು. ಮಹಿಳಾ ಅಧಿಕಾರಿಯ ಬೆಡ್ರೂಮ್ನಲ್ಲಿ ಸಿಸಿ ಕ್ಯಾಮೆರಾ ಇಟ್ಟವರು ರಹಸ್ಯ ಕ್ಷಣಗಳನ್ನ ಸೆರೆ ಹಿಡಿದು ಬೆದರಿಕೆ ಹಾಕುವುದಕ್ಕೆ ಶುರು ಮಾಡಿದ್ರು. 50 ಲಕ್ಷ ಕೊಡದಿದ್ರೆ ನಿಮ್ಮ ಖಾಸಗಿ ವಿಡಿಯೋವನ್ನ ವೈರಲ್ ಮಾಡ್ತೀವಿ ಅಂತ ಜೀವ ಹಿಂಡ್ತಿದ್ರು. ಇವರೇ ನೋಡಿ ಖನಂದಾರಿ ಕೆಲಸ ಮಾಡಿದ ಮಹಾಪುರುಷರು. ಇವರೆಲ್ಲ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಮೂಲದವರು. ಯಾವುದೇ ನ್ಯೂಸ್ ಪೇಪರ್ ಹಾಗೂ ಟಿವಿ ಚಾನೆಲ್ನಲ್ಲಿ ಕೆಲಸ ಮಾಡ್ತಿರ್ಲಿಲ್ಲ. ಆದ್ರೂ ತಮ್ಮನ್ನ ತಾವು ಪತ್ರಕರ್ತರು ಅಂತ ಹೇಳ್ಕೊಳ್ತಿದ್ರು. ಬೆಳಗಾವಿಯಲ್ಲಿ ಒಬ್ಬಂಟಿಯಾಗಿದ್ದ ಮಹಿಳಾ ಅಧಿಕಾರಿ ಮೇಲೆ ಕಣ್ಣು ಹಾಕಿದ್ದಾರೆ. ಪರಪುರುಷನ ಜೊತೆ ಸಂಬಂಧ ಗಿಟ್ಕೊಂಡಿದ್ದಾಳೆ ಅನ್ನೋ ಮಾಹಿತಿ ಕಲೆ ಹಾಕಿದವರು ನಿತ್ಯವೂ ಬೆನ್ನು ಬೀಳೋದಕ್ಕೆ ಶುರು ಮಾಡಿದ್ರು. ಹೇಗಾದ್ರೂ ಸರಿ ಮಹಿಳಾ ಅಧಿಕಾರಿಯನ್ನ ಟ್ರ್ಯಾಪ್ ಮಾಡಿ ಲಕ್ಷ ಲಕ್ಷ ಕಸಿಯೋ ಪ್ಲಾನ್ ಮಾಡಿದ್ರು. ಇದಕ್ಕೆ ಅಸ್ತ್ರ ಮಾಡಿಕೊಂಡಿದ್ದೆ ಮಹಿಳಾ ಅಧಿಕಾರಿ ಮನೆಯಲ್ಲಿ ಕೆಲಸ ಮಾಡ್ತಿದ್ದವನನ್ನ. ಲೇಡಿ ಆಫೀಸರ್ ಕೆಲಸಕ್ಕೆ ಹೋಗುವಾಗ ಮನೆಯ ಕೀಯನ್ನ ಎಲ್ಲಿ ಇಟ್ಟು ಹೋಗ್ತಿದ್ರು ಅನ್ನೋದು ಕೆಲಸದವನಿಗೆ ಮಾತ್ರ ಗೊತ್ತಿತ್ತು. ಹೀಗಾಗಿ ಈತನ ಮೈಂಡ್ ವಾಶ್ ಮಾಡಿದವರು ಹೆಣ್ಣು ಮಗಳು ಇಲ್ಲದ ಹೊತ್ತಲ್ಲಿ ಕೀ ಪಡೆದು ಮನೆಗೆ ನುಗ್ಗಿದ್ರು. ನಂತರ ಬೆಡ್ರೂಮ್, ಹಾಲ್ ಸೇರಿದಂತೆ ಆಯಕಟ್ಟಿನ ಜಾಗದಲ್ಲಿ ರಹಸ್ಯ ಕ್ಯಾಮೆರಾ ಫಿಕ್ಸ್ ಮಾಡಿದ್ದಾರೆ. ಕರೆಂಟ್ ಬಲ್ಬ್ನ ಹೋಲ್ಡರ್ನಲ್ಲಿ ಚಿಕ್ಕ ಕ್ಯಾಮೆರಾ ಇಟ್ಟಿದ್ರಿಂದ ಯಾರ ಕಣ್ಣಿಗೂ ಬಿದ್ದಿರ್ಲಿಲ್ಲ. ಯಾವಾಗ ರಾತ್ರಿ ಕ್ಷಣಗಳು ಸೆರೆಯಾದವೋ ಮತ್ತೊಂದು ದಿನ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ತಾವಿಟ್ಟಿದ್ದ ರಹಸ್ಯ ಕ್ಯಾಮೆರಾವನ್ನ ತಗೊಂಡು ಹೋಗಿ ಅಸಲಿ ಆಟ ಶುರು ಮಾಡಿದ್ರು. ಅವರ ಮನೆಯ ಒಳಗಡೆ ಯಾರು ಒಂದು ಹಿಡನ್ ಕ್ಯಾಮೆರಾ ಇಟ್ಕೊಂಡು ಅವರದ್ದು ಕೆಲವು ಪ್ರೈವೇಟ್ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಿ ಆ ವಿಡಿಯೋ ತೋರಿಸ್ಕೊಂಡು ಅವರಿಂದ 50 ಲಕ್ಷ ಹಣ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಕೇಳೋಕ್ಕೆ ಅವರಿಗೆ ಯಾರು ಕಾಲ್ ಮಾಡಿದರು. 3 ಆರೋಪಿಗೆ ದಸ್ತಗಿರಿ ಮಾಡಲು ಯಶಸ್ವಿಯಾಗಿದ್ದಾರೆ. ರಸಮಯ ಕ್ಷಣಗಳನ್ನೆಲ್ಲ ಪೆನ್ ಡ್ರೈವ್ಗೆ ಹಾಕಿಕೊಂಡವರು ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕುವುದಕ್ಕೆ ಶುರು ಮಾಡಿದ್ದಾರೆ. 50 ಲಕ್ಷ ಕೊಡಿ, ಗೆಲ್ದಿದ್ರೆ ನಿಮ್ಮ ವಿಡಿಯೋವನ್ನ ನ್ಯೂಸ್ ಚಾನೆಲ್ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ ಅಂತ ಬೆದರಿಕೆ ಹಾಕ್ತಿದ್ರು. ಯಾವಾಗ ಇವರ ಕಾಟ ಜಾಸ್ತಿ ಆಯ್ತೋ ಸೀದಾ ಪೊಲೀಸರ ಮೊರೆ ಹೋಗಿದ್ದಾರೆ. ತನಿಖೆ ಶುರು ಮಾಡಿದ ಖಾಕಿ ಪಡೆ 3 ಆರೋಪಿಗಳನ್ನ ಬಂಧಿಸಿದ್ದು ಮನೆ ಕೆಲಸದವನಿಗೆ ಬಲೆ ಬೀಸಿದ್ದಾರೆ. ಮತ್ತು ಅವರಿಂದ ಸಾಕಷ್ಟು ಡಿಜಿಟಲ್ ಮೊಬೈಲ್ ಆಗಲಿ ಬಾಕಿ ಡಿವೈಸಸ್ ಆಗಲಿ ಅದು ಕೂಡ ಜಪ್ತು ಮಾಡಲಾಗಿದೆ. ಮತ್ತು ಆ ಲೇಡಿ ಹೇಳ್ತಾ ಇದ್ರು ಅದು ಎಲ್ಲ ಎವಿಡೆನ್ಸ್ ಕೂಡ ನಮಗೆ ಅದರಲ್ಲಿ ಸಿಕ್ಕಿದೆ. ನಾವು ಸಾರ್ವಜನಿಕರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಇದು ಹಿಡನ್ ಕ್ಯಾಮೆರಾ ಒಂದು ಈ ಸೊಸೈಟಿದು ರಿಯಾಲಿಟಿ ಆಗಿದೆ. ಬಂಧಿತ ಆರೋಪಿಗಳಿಂದ 2 ಸ್ಯಾಮ್ಸಂಗ್ ಅಲ್ಟ್ರಾ ಮೊಬೈಲ್, 64 GB ಪೆನ್ ಡ್ರೈವ್, 6 ಹಿಡನ್ ಕ್ಯಾಮೆರಾ, 2 OTG, 128 GB 8 ಮೆಮರಿ ಕಾರ್ಡ್ ಹಾಗೂ 1 ಇನೋವಾ ಕ್ರಿಸ್ಟಾ ಕಾರನ್ನ ಜಪ್ತಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಹೆಣ್ಣು ಮಗಳ ಬದುಕಲ್ಲಿ ಆಟ ಆಡೋದಕ್ಕೆ ಹೋದವರು ಜೈಲು ಸೇರುವಂತಾಗಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿಗೆ ಹೊಸ ಸಂಕಷ್ಟ ಶುರುವಾಗಿದೆ. ತಾವು ನಟಿಸಿದ ಸಿನಿಮಾದ ಪ್ರಚಾರಕ್ಕೆ ಬರ್ತಾ ಇಲ್ಲ ಅಂತ ಫಿಲ್ಮ್ ಚೇಂಬರ್ಗೆ ದೂರು ಕೊಟ್ಟಿದ್ದಾರೆ. ಅವತ್ತಿನ ಮಚ್ಚಿಡ್ಕಂಡ್ ಏನ್ ಮಾಡ್ದೆ ಮೊದ್ಲು ಮೇಸ್ಟ್ರಿಗೆ? ಇವೆಲ್ಲ ಗೊತ್ತು ಕಣ್ರಲ್ಲ, ಕುಕ್ಕರಲ್ಲೇ ಕಕ್ಕ ಮಾಡೋ ಬಡ್ಡಿ ಮಕ್ಕಳು ನೀವು. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ವಿರುದ್ಧ ದೂರು. ಚಿತ್ರದ ಪ್ರಚಾರಕ್ಕೆ ಬರ್ತಿಲ್ಲ ಎಂದು ಆರೋಪ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಬಗ್ಗೆ ಕರುನಾಡಿನ ಜನರು ಮಾತ್ರವಲ್ಲ, ಇಡೀ ದೇಶ ವಿದೇಶದಲ್ಲಿರೋ ಕನ್ನಡಿಗರು ಸಹ ಅಭಿಮಾನ ತೋರಿಸಿದ್ದಾರೆ. ಅಕ್ಕಪಕ್ಕದ ರಾಜ್ಯದ ಜನರು ಕೂಡ ಗಿಲ್ಲಿ ಗಿಲ್ಲಿ ಅನ್ನೋದನ್ನ ನೋಡಿದ್ದೀವಿ. ಆದ್ರೆ ಈಗ ಗಿಲ್ಲಿ ಸಿಕ್ತಿಲ್ಲ ಅನ್ನೋ ದೂರು ಕೂಡ ಕೇಳಿ ಬರ್ತಿದೆ.
ಗಿಲ್ಲಿ ಮನೆಗೆ ಹೋಗೋದೇ ಕಷ್ಟ ಅನ್ನೋ ರೀತಿಯಲ್ಲಿ ಫ್ಯಾನ್ಸ್ ಕ್ರೇಜ್ ಶುರುವಾಗಿದೆ. ಮೊನ್ನೆ ಕನಕಪುರದ ಕನಕೋತ್ಸವಕ್ಕೆ ಹೋದಾಗ ಅಭಿಮಾನಿಗಳನ್ನ ನಿಯಂತ್ರಿಸಲು ಆಗದೆ ವೇದಿಕೆ ಹಿಂಭಾಗದಿಂದ ಪೊಲೀಸರು ಕರ್ಕೊಂಡು ಹೋಗಿದ್ದನ್ನ ನೋಡಿದ್ದೀವಿ. ಆದ್ರೆ ಈ ಫ್ಯಾನ್ ಕ್ರೇಜ್ನ ಬಳಸಿಕೊಳ್ಳಲು ಸಿನಿಮಾ ನಿರ್ಮಾಪಕರಿಗೆ ಗಿಲ್ಲಿ ಸಿಕ್ತಿಲ್ವಂತೆ. ಆಯ್ತು ಹೋಗ್ಲಾ. ಇವತ್ತು ನನ್ ಗೆಲ್ಲಿಲ್ಲ ಅಂದ್ರೆ ಮನೆಗೆ ಹೋಗುದಿಲ್ಲ. ಇವತ್ತು ನೋಡೇ ಬಿಡುವ, ಒಂದ್ ಕೈ ಕಂಡ್ರಲ್ಲ ನನಗೆ ಗೆಲ್ಲು ಕೈತೇಲ್ವಾ. ಸರ್ಕಾರಿ ಶಾಲೆ H8 ಚಿತ್ರವನ್ನು ಯುವ ನಿರ್ದೇಶಕ ಗುಣ ಹರಿಯಬ್ಬೆ ನಿರ್ದೇಶನ ಮಾಡಿದ್ರೆ ತೇಜಸ್ವಿನಿ ಅನ್ನೋರು ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಗಿಲ್ಲಿ ನಟ ನಮ್ಮ ಚಿತ್ರದ ಪ್ರಚಾರಕ್ಕೆ ಬರ್ತಿಲ್ಲ ಅಂತ ಚಿತ್ರದ ನಿರ್ಮಾಪಕರು ಗಿಲ್ಲಿ ವಿರುದ್ಧ ಫಿಲ್ಮ್ ಚೇಂಬರ್ಗೆ ದೂರು ನೀಡಿದ್ದಾರೆ. ಗಿಲ್ಲಿ ಬಿಗ್ ಬಾಸ್ಗೆ ಹೋಗುವ ಮೊದಲು ನಾವು ಚಿತ್ರದಲ್ಲಿ ಪ್ರಮುಖ ಪಾತ್ರದ ಜೊತೆಗೆ ಕೇಳಿದ್ದಷ್ಟು ಸಂಭಾವನೆ ಕೊಟ್ಟಿದ್ದೇವೆ. ಗಿಲ್ಲಿಗೆ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದೀವಿ. ಆದ್ರೆ ಪ್ರಮೋಷನ್ಗೆ ಕರೆಯಲು ಸಾಕಷ್ಟು ಬಾರಿ ಕಾಲ್ ಮಾಡಿದ್ರು ಪ್ರತಿಕ್ರಿಯೆ ಬರ್ತಿಲ್ಲ ಅಂತ ವಾಣಿಜ್ಯ ಮಂಡಳಿಗೆ ದೂರು ಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆ H8 ಸಿನಿಮಾದ ವತಿಯಿಂದ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ಗಿಲ್ಲಿ ಅವರ ಬಗ್ಗೆ ಒಂದು ಮನವಿ ಪತ್ರ ಕೊಟ್ಟಿದ್ವಿ. ಯಾಕೆ ಅಂತಂದ್ರೆ ಇವತ್ತು ಒಂದು ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರ ಮಾಡಿ ಇವತ್ತು ಸಿನಿಮಾ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಒಂದೇ ಒಂದು ಪೋಸ್ಟ್, ಒಂದು ಸಿಂಗಲ್ ಪೋಸ್ಟ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಾಗಲಿ ಫೇಸ್ಬುಕ್ ಅಲ್ಲಾಗಲಿ ಒಂದು ಪೋಸ್ಟ್ ಮಾಡಿಲ್ಲ. ಗಿಲ್ಲಿ ನಟ ಬಿಗ್ ಬಾಸ್ ಗೆಲ್ಲದಿದ್ರೆ ಚಿತ್ರ ಪ್ರಚಾರಕ್ಕೆ ಬಾರಪ್ಪ ಅಂತ ಯಾರನ್ನೂ ಕರೀತಿರ್ಲಿಲ್ಲ. ಆದ್ರೀಗ ಗಿಲ್ಲಿಗೆ ಸ್ಟಾರ್ ನಟನ ಇಮೇಜ್ ಇರೋ ಕಾರಣಕ್ಕೆ ಇಷ್ಟೆಲ್ಲ ಆಗ್ತಿದೆ ಅನ್ನೋದು ಸತ್ಯ. ಗಿಲ್ಲಿ ಇದನ್ನ ಯಾವ ರೀತಿ ಬಗೆಹರಿಸ್ತಾರೆ, ಮುಂದೆ ವಿವಾದಗಳು ಮೈಮೇಲೆ ಬರದಂತೆ ನಿಭಾಯಿಸ್ತಾರ ಅನ್ನೋದನ್ನ ಕಾದು ನೋಡ್ಬೇಕು. ಅವತ್ತಿನ ಮಚ್ಚಿಡ್ಕೊಂಡ್ ಏನ್ ಮಾಡ್ದೆ ಮೊದ್ಲು ಮೇಸ್ಟ್ರಿಗೆ? ಇವೆಲ್ಲ ಗೊತ್ತು ಕಂಡ್ರ, ಕುಕ್ಕರಲ್ಲೇ ಕಕ್ಕ ಮಾಡೋ ಬಡ್ಡಿ ಮಕ್ಕಳು ನೀವು. ಇನ್ ಮುಂದೆ ಅಸಲಿ ಆಟ ಶುರು. ಸತೀಶ್ ಕನಕಪುರ, ಫಿಲ್ಮ್ ಬ್ಯೂರೋ, ನ್ಯೂಸ್ 18. ಕಾಂಗ್ರೆಸ್ ಮುಖಂಡರ ಧಮಕಿ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇವೆ. ಶಿಡ್ಲಘಟ್ಟದ ರಾಜೀವ್ ಗೌಡನ ಪ್ರಕರಣ ತಣ್ಣಗಾಗ್ತಾ ಇರೋ ಹೊತ್ತಲ್ಲೇ ಮತ್ತೊಬ್ಬ ಮುಖಂಡ ನಾಲಿಗೆ ಹರಿಬಿಟ್ಟಿದ್ದಾನೆ. ಯಾವ ರೂಲ್ಸ್ ನೀವು SIR ನಾನೇ ಮಾಡ್ತಾ ಇದ್ದೀನಲ್ಲ. ನೀನ್ ಯಾವನ ಕೆಳಕ್ಕೆ ನನ್ನ ಮಗ, ನೀನ್ ಯಾವನ ಕೆಳಕ್ಕೆ ನನ್ನ ಮಗನ್ ತಗೊಂಬಂದು BJP ಸಪೋರ್ಟ್ ಮತ್ತೆ ನನ್ನ ಮಗನ ನೀನು ಕಂಪ್ಲೇಂಟ್ ಕೊಡ್ತೇನೆ. ನೀನು ಬೆಳಗ್ಗೆ ನಾನು ನೀನ್ BJP ಬಗ್ಗೆ ನನ್ನ ಮಗನ್ ನನ್ಗೆ ಗೊತ್ತು. ನನ್ನ ಮೇಲೆ ಇವತ್ತಿಗೆ 2 ಕೇಸ್ ಆಗಿದೆ. ನಿಂದೊಂದು ಕೇಸ್ ನಾನು ತಲೆ ಕೆಡ್ಸ್ಕೊಳಲ್ಲ. ಎಣ್ಣೆ ನಶೆಯಲ್ಲಿ ಪ್ರದೀಪ್ ಈಶ್ವರ್ ಆಪ್ತನ ದರ್ಪ. ಸರ್ಕಾರಿ ಲೆಕ್ಚರರ್ ಮೇಲೆ ಕೈ ಮುಖಂಡನ ಅಟ್ಟಹಾಸ. ಅಧಿಕಾರ ಇದೆ ಅನ್ನೋ ಮದನೋ ಅಥವಾ ನಮ್ಮ ನಾಯಕರು ನಮ್ಮ ಹಿಂದೆ ಇದ್ದಿದ್ದಾರೋ ಅನ್ನೋ ದೌಲತ್ತೋ ಗೊತ್ತಿಲ್ಲ. ರಾಜಕೀಯ ನಾಯಕರಿಗಿಂತ ಅವರ ಹಿಂದೆ ಮುಂದೆ ಸುಳಿದಾಡೋ ಮುಖಂಡರ ಹಾವಳಿಯೇ ಜಾಸ್ತಿ ಆಗ್ತಿದೆ. ಮೊನ್ನೆ ತಾನೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದಲ್ಲಿ ಕೈ ನಾಯಕನ ಪೌರುಷ ಜಗಜ್ಜಾಹೀರಾಗಿತ್ತು. ಮಹಿಳಾ ಅಧಿಕಾರಿ ಮೇಲೆ ದರ್ಪ ತೋರಿಸೋದಕ್ಕೋಗಿ ಕಂಬಿ ಎಣಿಸಿ ಬಂದಿದ್ರು. ಇದರ ಬೆನ್ನಲ್ಲೇ ಮತ್ತೊಬ್ಬ ಕಾಂಗ್ರೆಸ್ ಮುಖಂಡ ಬಾಲ ಬಿಚ್ಚಿದ್ದಾನೆ. ಶಾಸಕ ಪ್ರದೀಪ್ ಈಶ್ವರ್ ಆಪ್ತನೊಬ್ಬ ಕಾಲೇಜು ಲೆಕ್ಚರರ್ ಮೇಲೆ ದರ್ಪ ತೋರಿದ್ದಾನೆ. ಯಾವ ರೂಲ್ಸ್ ನೀವು? ರೂಲ್ಸ್ ಅಲ್ಲ, ಈಗ ಇರೋದೇನಿದೆ ಈ ತರ ಬೇಕು ಅಂತ ಕೇಳ್ತಾ ಇದ್ದೀನಿ. ಯಾರು ಮಾತಾಡ್ಬೇಕು ಅದನ್ನ? ನಾನೇ ಕೇಳ್ಬೇಕು. ನಮ್ಮೂರಾಗಿದ್ರೆ ನೀವ್ ಇವತ್ತಿಗೂ ಇಲ್ಲ. ಮತ್ ನೀವ್ ಹೆಂಗ್ ಕೇಳೋದ್ ಕ್ವಶನ್? ಅದು SIR ನಾನೇ ಮಾಡ್ತಾ ಇದ್ದೀನಲ್ಲ. ನೀನ್ ಯಾವನ ಕೆಳಕ್ಕೆ ನನ್ನ ಮಗ, ನೀನ್ ಯಾವನ ಕೆಳಕ್ಕೆ ನನ್ನ ಮಗನ್ ತಗೊಂಬಂದು BJP ಸಪೋರ್ಟ್ ಮತ್ತೆ ನನ್ನ ಮಗನ ನೀನು ಏನ್ ಮಾತಾಡ್ತಾ ಇದೀಯ ಹೇಳಿ ನೀನು? ಸುಮ್ನೆ ರೀ ಸರ್, ನೀವು ಬಗ್ಗೆ ಹಿಡಿಯಕ್ ಬರ್ತದೆ ಸರ್ BJP ಅವ್ರಿಗೆ. ನೀವು ನಾಲಿಗೆ ಹೊರಳ್ತಿಲ್ಲ, ತಲೆ ನಿಲ್ತಿಲ್ಲ, ಮಾತು ಸರಿಯಾಗಿ ಕೇಳ್ತಿಲ್ಲ. ಯಾಕಂದ್ರೆ ಹೊಟ್ಟೆಯೊಳಗಿರೋ ಪರಮಾತ್ಮ ಆಡಬಾರದನ್ನ ಆಡಿಸ್ತಿದ್ದಾನೆ. ಬಾಯಲ್ಲಿ ಬರ್ತಿರೋದೆಲ್ಲ ಸುಸಂಸ್ಕೃತ ಮಾತುಗಳೇ. ಕಾಂಗ್ರೆಸ್ ನಾಯಕ ಅನ್ನೋ ಗತ್ತಲ್ಲಿ ಕಾಲೇಜು ಲೆಕ್ಚರರ್ಗೆ ಬಾಯಿಗೆ ಬಂದಂತೆ ಬೈದಿದ್ದಾರೆ. ನನ್ನ ಮಗ, ನೀನ್ ಯಾವನ ಕೆಳಕ್ಕೆ ನನ್ನ ಮಗನ್ ತಗೊಂಬಂದು BJP ಸಪೋರ್ಟ್ ಮತ್ತೆ ನನ್ನ ಮಗನ ನೀನು. ಚಿಕ್ಕಬಳ್ಳಾಪುರದ ಜೂನಿಯರ್ ಕಾಲೇಜ್ನ ಲೆಕ್ಚರರ್ ಆಗಿರುವ ಶಿವಶಂಕರ್ ವೋಟರ್ ಲಿಸ್ಟ್ನ ಪರಿಷ್ಕರಣೆಗೆ ಆಯ್ಕೆಯಾಗಿದ್ರು. ಹೀಗಾಗಿ ನಾಸ್ತಿಮನಹಳ್ಳಿಯಲ್ಲಿ ಸರ್ವೆಯನ್ನು ಕೂಡ ಮಾಡಿದ್ರು. ಇದೇ ವಿಷಯವಾಗಿ ಕಾಂಗ್ರೆಸ್ ಮುಖಂಡ ನಾಗೇಶ್ ರೆಡ್ಡಿ ಶಿವಶಂಕರ್ಗೆ ಕಾಲ್ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾದವರನ್ನ ಇಲ್ಲಸಲ್ಲದ ಪ್ರಶ್ನೆ ಕೇಳಿದ್ದೀರಿ ಅಂತ ಹಿಗ್ಗಾಮುಗ್ಗಾ ಬೈದಿದ್ದಾರೆ. ನೀನು BJPಯವನು, ಬಕೆಟ್ ಹಿಡಿಯೋನು ಅಂತ ಫೋನ್ನಲ್ಲೇ ಪೌರುಷ ತೋರಿದ್ದಾರೆ. ಈ ನಾಗೇಶ್ ರೆಡ್ಡಿ ಬೇರೆ ಯಾರೂ ಅಲ್ಲ, ಶಾಸಕ ಪ್ರದೀಪ್ ಈಶ್ವರ್ ಅವರ ಪರಮಾತ್ಮನಂತೆ.
ಒಂದು ಕಡೆ ಶಾಸಕ ಪ್ರದೀಪ್ ಈಶ್ವರ್ ಮೋಟಿವೇಶನ್ ಸ್ಪೀಚ್ ಕೊಡ್ತಿದ್ರೆ ಅವರ ಪರಮಾಪ್ತ ಸುಸಂಸ್ಕೃತದ ಆಣಿಮುತ್ತು ಉದುರಿಸಿದ್ದಾರೆ. ಅಧಿಕಾರ ಇದೆ ಅನ್ನೋ ಗೊತ್ತಲ್ಲಿ ಬಾಯಿಗೆ ಬಂದಂಗೆ ಮಾತನಾಡೋರಿಗೆ ಬ್ರೇಕ್ ಹಾಕೋ ಕೆಲಸ ಮಾಡಬೇಕಿದೆ. ನನ್ನ ಮಗ ನೀನ್ ಯಾವನ ಕೆಳಗೆ 2 ಕೇಸ್ ಆಗಿದೆ, ನಿಂದೊಂದು ಕೇಸ್ ನನ್ನ ತಲೆ ಕೆಡ್ಸ್ಕೊಳಲ್ಲ. ದತ್ತಾತ್ರೇಯ ಎಂ, ನ್ಯೂಸ್ 18 ಚಿಕ್ಕಬಳ್ಳಾಪುರ. ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡದ ಒಂದೊಂದೇ ರಹಸ್ಯ ತೆರೆದುಕೊಳ್ಳೋದಕ್ಕೆ ಶುರುವಾಗಿದೆ. 3 ದಶಕದ ಹಿಂದೆ ಇದ್ದ ಚಿನ್ನದ ಸಾಮ್ರಾಜ್ಯವನ್ನ ಇಲ್ಲಿನ ಜನರೇ ಎಳೆ ಎಳೆಯಾಗಿ ಬಿಚ್ಚಿಡ್ತಿದ್ದಾರೆ. ಕಪ್ಪತ್ತಗುಡ್ಡದಲ್ಲಿರತಕ್ಕಂಥ ಚಿನ್ನವನ್ನ ಗಣಿಗಾರಿಕೆ ಮಾಡಿ ತೆಗೆದುಕೊಂಡು ಹೋಗಿರುವಂಥದ್ದು. ಚಿನ್ನದ ಗುಹೆಯಲ್ಲಿ ನ್ಯೂಸ್ 18 ಪಯಣ. ಮಳೆ ಬಂದ್ರೆ ಸಿಕ್ತಿತ್ತು ರಾಶಿ ರಾಶಿ ಬಂಗಾರ. ಗದಗದ ಮಣ್ಣಲ್ಲಿ ನಿಗೂಢತೆ ಹೊದ್ದು ಮಲಗಿದಂತೆ ಕಾಣ್ತಿದೆ. ಕೆದಕಿದಷ್ಟು ಬಂಗಾರದ ರಹಸ್ಯಗಳು ಹಸಿ ಹಸಿಯಾಗಿ ಹೊರಬರ್ತಿವೆ. ಲಕ್ಕುಂಡಿಯಲ್ಲಿ ನಿಧಿ ರಹಸ್ಯ ಬಿಚ್ಕೊಳ್ತಿದ್ದಂತೆ ಕಪ್ಪತ್ತಗುಡ್ಡದವರೆಗೂ ಬಂಗಾರದ ರಹದಾರಿ ತೆರೆದುಕೊಂಡಿದೆ. ಗುಪ್ತ ನಿಧಿಯ ಸದ್ದು ಜೋರಾಗಿರೋ ಹೊತ್ತಲ್ಲೇ ಕಪ್ಪತ್ತಗುಡ್ಡದ ಬಂಗಾರದ ಖಜಾನೆ ಬಿಚ್ಚಿಕೊಂಡಿದೆ. 3 ದಶಕದ ಹಿಂದಿನ ಸ್ವರ್ಣಯುಗವನ್ನ ಇಲ್ಲಿನ ಜನರೇ ಎಳೆ ಎಳೆಯಾಗಿ ಬಿಚ್ಚಿಡ್ತಿದ್ದಾರೆ. ಕಬ್ಬಿಣದ ಒಂದು ಉಕ್ಕನ್ನು ಹಾಕಿ ಇಲ್ಲಿಂದ ಕೆಳಗೆ ಹೋಗಿ ಇಲ್ಲಿ ಅಪಾರ ಪ್ರಮಾಣದ ಚಿನ್ನದ ಒಂದು ನಿಕ್ಷೇಪವನ್ನ ತೆಗೆದುಕೊಂಡು ಬರ್ತಾ ಇದ್ರು. ಗ್ರಾಮಸ್ಥರು ಕೂಡ ಒಂದು ಗುಹೆಯ ಒಂದು ರಹಸ್ಯವನ್ನ ಈಗ ನ್ಯೂಸ್ 18 ಮುಂದೆ ಇಡುವಂತ ಕೆಲಸವನ್ನ ಇಲ್ಲಿ ಗ್ರಾಮಸ್ಥರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಬ್ರಿಟಿಷರ್ ಕಾಲಕ್ಕೆ ಮಾತ್ರ ತುಂಬಾ ಗವಿಗಳಾದದ್ದು ಖರೆ. ದುಂಡಿ ಇದ್ದು ಯಾವಾಗ ರುಬ್ಬಕ್ಕೆ ಕೆಳಗೊಂದು ಹಸಿಗೆಲ್ಲ ಹಾಕ್ಕೊಂಡು ಗುಂಡು ಇಟ್ಕೊಂಡು ಅದನ್ನೆಲ್ಲ ರುಬ್ತಿದ್ರು. ಬಂಗಾರ ಬೆಂಚಿಗೆ ಗಲ್ಲ ಒಳಗ ಬರುದ್ರಿ, ಕರೆಕಲ್ಲ ಬಂಗಾರ ಇಲ್ರಿ, ಬೆಂಚಿ ಒಳಗನ ಬಂಗಾರ. ಗದಗ ತಾಲೂಕಿನ ಮಹಲಿಂಗಾಪುರ ಗ್ರಾಮದಲ್ಲಿರೋ ಕಪ್ಪತ್ತಗುಡ್ಡದಲ್ಲಿ ಬಂಗಾರದ ಭಂಡಾರವೇ ಅಡಗಿದೆಯಂತೆ. ಹೀಗಾಗಿಯೇ ಈ ಗುಹೆಯ ರಹಸ್ಯ ಕೆದಕೋದಕ್ಕೆ ನ್ಯೂಸ್ 18 ಒಂದು ಸುತ್ತು ಹಾಕಿದೆ. ದಶಕಗಳ ಹಿಂದೆ ನಿರ್ಮಾಣಗೊಂಡಿದ್ದ ಬಂಗಾರದ ಗುಹೆಯ ಮಾಹಿತಿಯನ್ನ ಇಂಚಿಂಚಾಗಿ ಹೊರಗೆಳೆದಿದೆ. ಇಲ್ಲಿರೋ ಒಂದೊಂದು ಕಲ್ಲಲ್ಲೂ ಬಂಗಾರದ ಕುರುಹುಗಳಿವೆ. ಇದೇ ಕಾರಣಕ್ಕೆ ರಾಜರ ಕಾಲದಿಂದ ಹಿಡಿದು ಬ್ರಿಟಿಷರ ಆಳ್ವಿಕೆಯಲ್ಲೂ ಇಲ್ಲಿ ಚಿನ್ನದ ಗಣಿಗಾರಿಕೆ ನಡೆದಿತ್ತು. ಕಪ್ಪತ್ತಗುಡ್ಡದಲ್ಲಿರತಕ್ಕಂಥ ಚಿನ್ನವನ್ನ ಇಲ್ಲಿ ಗಣಿಗಾರಿಕೆ ಮಾಡುವ ಮೂಲಕ ಸಾಕಷ್ಟು ಪ್ರಮಾಣದಲ್ಲಿಯೂ ಕೂಡ ಚಿನ್ನವನ್ನ ಹೇರಳವಾಗಿ ಇಲ್ಲಿ ಗಣಿಗಾರಿಕೆ ಮಾಡಿ ತೆಗೆದುಕೊಂಡು ಹೋಗಿರುವಂಥದ್ದು. ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು, ನಾವು ಇಲ್ಲಿ ಇದ್ದೀವಿ. ಈ ಒಂದು ದೃಶ್ಯದಲ್ಲಿಯೂ ಸಹ ಸಾಕಷ್ಟು ಗುಹೆಗಳ ಅಪಾರ ಪ್ರಮಾಣದ ಒಂದು ಚಿನ್ನದ ನಿಕ್ಷೇಪವನ್ನ ಇಲ್ಲಿಂದ ತೆಗೆದುಕೊಂಡು ಹೋಗಿರುವಂಥದ್ದು. ಬ್ರಿಟಿಷರ ಕಾಲದಲ್ಲಿಯೂ ಕೂಡ ಇಲ್ಲಿ ಸಾಕಷ್ಟು ಪ್ರಮಾಣದ ಒಂದು ಚಿನ್ನದ ಗಣಿಗಾರಿಕೆ ನಡೆದಿದೆ ಅನ್ನೋದು ಕೂಡ ಇದೊಂದು ಗುಹೆಯು ಕೂಡ ನಿದರ್ಶನ ಆಗಿರುವಂಥದ್ದು. ಇಲ್ಲಿ ಚಿಕ್ಕಲ್ಲುಗಳಿದಾವಲ್ಲ, ಈ ಒಂದು ಬೆಣಚಿಕಲ್ಲಿನಲ್ಲಿ ಸಾಕಷ್ಟು ಪ್ರಮಾಣದ ಚಿನ್ನ ಹೊಣ್ತಾ ಇತ್ತು ಅಂತೆ. ಈ ಊರಿನ ಹಿರಿಯರು ಹೇಳೋ ಪ್ರಕಾರ 35 ವರ್ಷಗಳ ಹಿಂದೆ ಈ ಗುಹೆಗಳಲ್ಲಿ ಅಪಾರ ಚಿನ್ನವಿತ್ತಂತೆ. ಭೀಕರ ಬರಗಾಲ ಬಂದ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಊರಿನವರು ಕಪ್ಪತ್ತಗುಡ್ಡದಲ್ಲಿ ಬಂಗಾರ ಹುಡುಕೋದಕ್ಕೆ ಬರ್ತಿದ್ರು. 1 ವಾರ ಹುಡುಕಿದ್ರೆ 6 ಗ್ರಾಂ ಚಿನ್ನ ಸಿಕ್ತಿತ್ತಂತೆ. ಇದನ್ನ 10 ರಿಂದ 15 ರೂಪಾಯಿಗೆ ಮಾರಿ ಜೀವನ ಮಾಡ್ತಿದ್ರಂತೆ. ಅಷ್ಟೇ ಅಲ್ಲ, ಜೋರು ಮಳೆ ಬಂದ್ರೆ ಗುಡ್ಡದಿಂದ ಹರಿದು ಬರೋ ನೀರಲ್ಲಿ ಬಂಗಾರದ ತುಣುಕುಗಳು ಇರ್ತಿದ್ವಂತೆ. ಬ್ರಿಟಿಷರ್ ಕಾಲಕ್ಕೆ ಮಾತ್ರ ತುಂಬಾ ಗವಿಗಳಾದದ್ದು ಖರೆ. ಗವಿಯಿಂದನ ಬೆಂಚಿ ಹೊಡ್ಕೊಂಡು ಬರುದ್ರೆ ಅದನ್ನು ರೂಪಿ ಅದರಾಗ ಚೂರ್ಚಾರ್ ಬಂಗಾರ ಮಾರಿ ಅದನ್ನು ಉಪಜೀವನ ಮಾಡ್ತಿದ್ರು. ಈ ಕಪ್ಪತ್ತಗುಡ್ಡ ಚಿನ್ನದ ರಹಸ್ಯವನ್ನ ತನ್ನೊಡಲಲ್ಲಿ ಬಚ್ಚಿಟ್ಟುಕೊಂಡಂತೆ ಕಾಣ್ತಿದೆ. ಹೀಗಾಗಿಯೇ 90ರ ದಶಕದಲ್ಲಿ 10 ಊರಿನ ಗ್ರಾಮಸ್ಥರು ಗಣಿ ಕಂಪನಿಯಲ್ಲಿ ಕೆಲಸ ಮಾಡಿದ್ರು. ಅಂದಿನ ಕಾಲದಲ್ಲಿ ಚಿಮಣಿ ಬೆಳಕಿನಲ್ಲೇ ಚಿನ್ನದ ಶೋಧ ನಡೀತಿತ್ತಂತೆ. ಇದರ ಹೊಗೆ ಕುಡಿದ ಅದೆಷ್ಟೋ ಮಂದಿ ಪ್ರಾಣವನ್ನೇ ಕಳ್ಕೊಂಡಿದ್ರಂತೆ. ಎಲ್ಲ ಪೂರ ಗುಡ್ಡನ ಇದು ಮಾಡಿದ್ರು, ಬೆಂಚಿ ಒಳಗನೆ ಬಂಗಾರ, ಬೆಂಚಿ ಬಿಟ್ರೆ ಬಂಗಾರ ಇಲ್ಲ. ಹೊಡೆದೇ ಇಲ್ರಿ. ಹಟ್ಟಿ ಗೋಲ್ಡ್ ಮೆನ್ಸ್ನವರು ಬಂದು ಅದನ್ನು ಟ್ರೈ ಮಾಡಿದ್ರು, ಆದ್ರೆ ಅವ್ನು ಬ್ಲಾಕ್ ಮಾಡಿಬಿಟ್ರೆ ನಾವು ಉಳಿಯೋದ್ರಿ, ಬ್ಲಾಕ್ ಮಾಡೋ ಹೆಂಗೆ ಉಳಿಯೋದು. ಒಟ್ನಲ್ಲಿ ಕಪ್ಪತ್ತಗುಡ್ಡದಲ್ಲಿನ ಚಿನ್ನದ ರಹಸ್ಯ ಕೆದಕಿದಷ್ಟು ಬಯಲಾಗ್ತಿರೋದು ಸುಳ್ಳಲ್ಲ. ಸಂತೋಷ್ ಕೊಂಡೂರ, ನ್ಯೂಸ್ 18 ಗದಗ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 9 ಗುಳಿಗ ದೈವಗಳು ಏಕಕಾಲದಲ್ಲಿ ನರ್ತನ ಸೇವೆ ಸಲ್ಲಿಸಿವೆ. ದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲಿ ನಡೆದ ಅವಿಸ್ಮರಣೀಯ ಕ್ಷಣಕ್ಕೆ ತುಳುನಾಡಿನ ಜನ ಮಂತ್ರಮುಗ್ಧರಾಗಿದ್ದಾರೆ. ಸುತ್ತಲೂ ಕತ್ತಲು ಆವರಿಸಿದ ಹೊತ್ತು, ಹತ್ತೂರಿನ ಜನರೆಲ್ಲ ಸೇರಿದ್ದ ಸಮಯ. ಎಲ್ಲರ ಕಣ್ಗಳಲ್ಲಿ ಇದ್ದಿದ್ದೊಂದೇ ಭಕ್ತಿ ಭಾವ. ನೋಡ್ತಿದ್ದಂತೆ ಶುರುವಾದ ಗುಳಿಗ ದೈವದ ನರ್ತನ ಎಲ್ಲರನ್ನ ಮಂತ್ರಮುಗ್ಧವಾಗಿಸಿದೆ. ಒಂದೇ ಕ್ಷೇತ್ರದಲ್ಲಿ ಒಂದೇ ಗಳಿಗೆಯಲ್ಲಿ ಒಂದಲ್ಲ ಎರಡಲ್ಲ, ಬರೋಬ್ಬರಿ 9 ಗುಳಿಗ ದೈವಗಳಿಗೆ ನರ್ತನ ಸೇವೆ ಸಲ್ಲಿಸಲಾಯಿತು. ಒಂದೊಂದು ದಿಕ್ಕಿನಲ್ಲೂ ಒಂದೊಂದು ದೈವಗಳು ಬೆಂಕಿಯಾಟ ಆಡ್ತಾ ಇದ್ರೆ ಭಕ್ತರ ಮನಸ್ಸಿನಲ್ಲಿ ದೈವತ್ವದ ಕಿಚ್ಚು ಧಗಧಗಿಸ್ತಿತ್ತು.
ಕ್ಷೇತ್ರ ಒಂದೇ ಘಳಿಗೆಯಲ್ಲಿ ನವಗುಳಿಗ ಅಬ್ಬರ. ನವಗುಳಿಗ ದರ್ಶನದ ಏಕೈಕ ಕ್ಷೇತ್ರ, ಪುಳುಕಿತರಾದ ಭಕ್ತಗಣ. ಏನು ಆವೇಶ, ಏನು ರೋಷಾವೇಶ. ದೈವಗಳ ನರ್ತನದ ಪರಿಯನ್ನ ನೋಡೋದಕ್ಕೆ 2 ಕಣ್ಣುಗಳು ಸಾಲ್ತಿಲ್ಲ ಬಿಡಿ. ಒಮ್ಮೆ ಒಂದು ದೈವ ಅಬ್ಬರಿಸಿದ್ರೆ ಮತ್ತೊಮ್ಮೆ ಮತ್ತೊಂದು ದೈವದ ನರ್ತನ ಶುರುವಾಗುತ್ತೆ. ಮಗದೊಮ್ಮೆ ಎಲ್ಲ ದೈವಗಳು ಬೆಂಕಿ ಮಳೆ ಸುರಿಸ್ತವೆ. ತುಳುನಾಡು ಹೇಳಿ ಕೇಳಿ ಮೊದಲೇ ದೈವಗಳ ನಾಡು. ಉಗ್ರ ಗುಳಿಗನನ್ನ ಕೆಣಕಿ ಉಳಿದವರಿಲ್ಲ. ಹೀಗಾಗಿಯೇ ಈ ಕ್ಷೇತ್ರಕ್ಕೆ ಅಷ್ಟೊಂದು ಮನ್ನಣೆ ಇರೋದು. ಸಾಮಾನ್ಯವಾಗಿ ಏಕಮಾತ್ರ ಗುಳಿಗ ನರ್ತನ ಸೇವೆ ನಡೆಯೋದು ಮಾಮೂಲಿ. ಆದ್ರೆ ಬೆಳ್ತಂಗಡಿ ತಾಲೂಕಿನ ವೇಣೂರಿನ ಬರ್ಕಜೆಯಲ್ಲಿ ಮಾತ್ರ ನವಗುಳಿಗ ಸೇವೆ ನಡೆಯೋದು. ಇದೊಂದೇ ಕ್ಷೇತ್ರದಲ್ಲಿ ಮಾತ್ರ 9 ಗುಳಿಗ ದೈವಗಳಿಗೂ ವಿಶೇಷ ನರ್ತನ ಸೇವೆ ಸಲ್ಲಿಸಲಾಗುತ್ತೆ. ಇಲ್ಲಿ ನವಗುಳಿಗ ಅಂತ ಹೇಳಿದ್ರೆ 9 ಗುಳಿಗಗಳು, 9 ಗುಳಿಗಗಳ ನರ್ತನ ಸೇವೆ ಒಂದೇ ಜಾಗದಲ್ಲಿ ಒಮ್ಮೆಲೆ ಹೇಳುವಂಥದ್ದು. ಅದು ವಿಶೇಷ ಅಂದ್ರೆ ವಿಶೇಷ. ಯಾಕಂತ ಹೇಳಿದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಅಲ್ಲದೆ ಬೇರೆ ಎಲ್ಲಿಯೂ ಇಲ್ಲ. ಇಲ್ಲಿಯ ನರ್ತನ ಸೇವೆಯನ್ನು ನೋಡಬೇಕು. ಆ ನರ್ತನ ಸೇವೆ ನೋಡಿದವರಿಗೆ ಅದು ಆನಂದ ಬಾಷ್ಪ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಅಷ್ಟು ಚಂದದ ನರ್ತನ ಸೇವೆ ಇದು. ಇದು ನವದುರ್ಗೆಯರ ದೇವಸ್ಥಾನ. ದುರ್ಗಾ ಪರಮೇಶ್ವರಿಯ ಕ್ಷೇತ್ರ ಪಾಲಕರಾಗಿ ಈ 9 ಗುಳಿಗ ದೈವಗಳು ಇಲ್ಲಿ ನೆಲೆ ನಿಂತಿವೆ. ಸಾಮಾನ್ಯವಾಗಿ ದುರ್ಗಾದೇವಿ ನೆಲೆಸಿದ ಕ್ಷೇತ್ರಗಳಲ್ಲಿ ಗುಳಿಗ ದೈವಗಳೇ ಕ್ಷೇತ್ರ ಪಾಲಕರು. ಈ ಕ್ಷೇತ್ರಗಳಲ್ಲಿ ಪ್ರತಿ ವರ್ಷವೂ ಚಾಚೂ ತಪ್ಪದೆ ನರ್ತನ ಸೇವೆ ಸಲ್ಲಿಸಬೇಕು. ತುಳುನಾಡಿನ ಇತಿಹಾಸದಲ್ಲಿ ಈ ಕ್ಷೇತ್ರವನ್ನ ಬಿಟ್ರೆ ಇನ್ನೆಲ್ಲೂ ನವಗುಳಿಗ ಸೇವೆ ನಡೆಯಲ್ಲ. ಹೀಗಾಗಿಯೇ ಈ ದಿವ್ಯ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸುತ್ತಮುತ್ತಲಿನ ಊರಿನವರೆಲ್ಲ ಸೇರ್ತಾರೆ. ಈ ಕ್ಷೇತ್ರಕ್ಕೆ ಬಂದು ಏನೇ ಪ್ರಾರ್ಥಿಸಿಕೊಂಡ್ರೂ ಒಳಿತಾಗುತ್ತಂತೆ. ಇದೇ ಕಾರಣಕ್ಕೆ ಬೆಂಗಳೂರು, ಮುಂಬೈ, ಚೆನ್ನೈ ಸೇರಿದಂತೆ ನಾನಾ ಕಡೆಯಿಂದ ಭಕ್ತರು ಬರ್ತಾರೆ. ಬರ್ಕಜೆಯಲ್ಲಿ ಒಟ್ಟಿಗೆ ಒಂದೇ ಸಾರಿ 9 ಗುಳಿಗಳ ಕೋಲ ನಡೆಯುತ್ತೆ. ಇಲ್ಲಿ ಭಾರಿ ಅದ್ಭುತವಾಗಿರುತ್ತೆ ನೋಡೋದಕ್ಕೆ. ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಇದ್ರ ಪವರ್ ಏನು ಅಂತ ನಿಮ್ಗೂ ಗೊತ್ತಾಗುತ್ತೆ. ಎಂತ ಕಷ್ಟ ಇದ್ರೂ ಇಲ್ಲಿ ಪರಿಹಾರ ಆಗುತ್ತೆ. 100% ಪರಿಹಾರ ಆಗುತ್ತೆ. ಕಾಂತಾರ ಸಿನಿಮಾ ಬಂದು ಹೋದ್ಮೇಲೆ ದೈವಗಳ ಲೀಲೆ ಗಡಿ ದಾಟಿ ಹೋಗಿದೆ. ದೇಶದ ನಾನಾ ಭಾಗದಿಂದ ಭಕ್ತರು ಬರ್ತಾರೆ. ವಿಶೇಷವಾಗಿ ಕ್ಷೇತ್ರಪಾಲ ಗುಳಿಗ ಹಾಗೂ ಪಂಜುರ್ಲಿ ದೈವಗಳ ನರ್ತನವನ್ನ ನೋಡೋದಕ್ಕೆ ಅಂತ ಕಾದು ಬರ್ತಾರೆ. ಹೀಗಾಗಿ ಈ ನವಗುಳಿಗ ನರ್ತನ ಭಕ್ತರನ್ನ ಭಕ್ತಿಯ ಕಡಲಲ್ಲಿ ತೇಲಿಸಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.